ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನೀವೇನಾದರೂ ಎಮರ್ಜೆನ್ಸಿಲಿ ಲೋನನ್ನು ತಗೋಬೇಕಿದ್ರೆ ಅದು ಯಾವ ರೀತಿ ತೊಗೊಳ್ಳೋದು, ಅದು ಓನ್ಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲದೇ ಕೇವಲ ನಿಮ್ಮ ಪಾನ್ ಕಾರ್ಡ್ನ ಬಳಸ್ಕೊಂಡು 2 ನಿಮಿಷದಲ್ಲಿ ನೀವು ಅದು ಟ್ರಸ್ಟೆಡ್ ಆ್ಯಪ್ ಮುಖಾಂತರ ಲೋನ್ನ ತೊಗೋಬೋದು. ಅದು ಯಾವ ರೀತಿ ತೊಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ನೀವು ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಸರ್ಚ್ ಬಾರಲ್ಲಿ ನೀವು ಬ್ರಾಂಚ್ ಇನ್ಸ್ಟೆಂಟ್ ಲೋನ್ ಆ್ಯಪ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ನಂತರ ಅಲ್ಲಿ ಫಸ್ಟ್ ಆಪ್ಷನ್ನೇ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ಬೋದು ಕಸ್ಟಮರ್ ರೇಟಿಂಗು 4.5 ಇದೆ, 14 ಲ್ಯಾಕ್ಗೆ 1 crore ಡೌನ್ಲೋಡ್ ಆಗಿದೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಿದ್ದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇದು RBI ಲೈಸೆನ್ಸ್ಡ್ ಕಂಪನಿ ಆಗಿರೋದ್ರಿಂದ ಇದು ಟ್ರಸ್ಟೆಡ್ ಅಂತ ಕೇಳ್ಬೋದು. ಕಂಟಿನ್ಯೂ ಅಂತ ಕೆಳಗಡೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮ ಫೋನಿಗೆ ಒಂದು OTP 4 ಡಿಜಿಟ್ ಬರುತ್ತೆ, ಅದನ್ನು ಹಾಕಿ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಮಾಡ್ಕೊಂಡಿದ ನಂತರ ಈ ಥರ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೀವು 2 ಆಪ್ಷನ್ ಕಾಣುತ್ತೆ. ನೀವು ಗೆಟ್ ಎ ಲೋನ್ ವಿತಿನ್ ಮಿನಿಟ್ ಅಂತ, ನೆಕ್ಸ್ಟು ನೀವು ಇನ್ವೆಸ್ಟ್ಮೆಂಟ್ ಬೇಕಾದ್ರೂ ಮಾಡ್ಬೋದು. ನಾನು ಲೋನ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಕೆಲವು ಪರ್ಮಿಷನ್ಸ ನೀವು ಅಲೋ ಮಾಡ್ಕೋಬೇಕಾಗುತ್ತೆ. ಲೊಕೇಶನ್ನು, SMS, ಕಾಂಟ್ಯಾಕ್ಟ್ ಲಿಸ್ಟು ಎಲ್ಲನೂ ಅಲೋ ಅಂತ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಿದ ನಂತರ ನಿಮಗೆ ಈಗ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಪಾನು, ಸೆಲ್ಫಿ ಮತ್ತು ಇನ್ಕಮ್ ಡೀಟೇಲು, ಅಂದರೆ ಪಾನ್ ಕಾರ್ಡ್ ಹಾಕಬೇಕು, ನಿಮ್ಮ ಸೆಲ್ಫಿನ ಹಾಕಬೇಕು, ಇನ್ಕಮ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನಂತರ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪಾನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಿಮ್ಮ ಪಾನ್ ನಂಬರ್ನ ಹಾಕಿ ಕೆಳಗಡೆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ವೆರಿಫೈ ಅಂತ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಪಾನ್ ಇಲ್ಲಿರೋ ಹೆಸರು ಎಲ್ಲ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಎಲ್ಲ ಕರೆಕ್ಟಾಗಿದ್ದರೆ ಎಸ್ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಇಲ್ಲಾಂದರೆ ನಾಟ್ ಯು ರೀಟ್ರೈ ಅಂತ ಕೆಳಗಡೆ ಕೊಡಬೇಕಾಗುತ್ತೆ. ನನ್ನ ಹತ್ರ ಎಲ್ಲ ಕರೆಕ್ಟಾಗಿರೋದ್ರಿಂದ ಕಂಟಿನ್ಯೂ ಅಂತ ಕೊಡ್ತಾಯಿದ್ದೀನಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಪಾನ್ ಕಾರ್ಡಲ್ಲಿರೋ ರೀತಿ ಹಾಕಿ ಕಂಟಿನ್ಯೂ ಅಂತ ಕೊಟ್ಟರೆ ಈ ಥರ 2 ಆಪ್ಷನ್ ಓಪನ್ ಆಗುತ್ತೆ. ಯು ಹ್ಯಾವ್ ಎ ರಿಕ್ವೈರ್ಡ್ ಟು ಕ್ಯಾಪ್ಚರ್ ಟು ಅಪ್ಲೋಡ್ ಸೆಲ್ಫಿ ಅಂತ ನಿಮ್ಮ ಕ್ಯಾಮ್ರಾನ ಅಲೋ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸೆಲ್ಫಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅದು ಗ್ರೀನ್ ಬಂದಾಗ ನೀವು ಆ ಸೆಲ್ಫಿನ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಆ ಸೆಲ್ಫಿ ಕ್ಲಿಕ್ ಆಗುತ್ತೆ. ನೀವು ಫೋಟೋ ಕ್ಲಿಯರಾಗಿ ಬಂದಿಲ್ಲ ಅಂದರೆ ರೀಟೇಕ್ ಬೇಕಾದ್ರೂ ಮಾಡ್ಕೋಬೋದು. ಕರೆಕ್ಟಾಗಿದ್ದರೆ ಪಕ್ಕದಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಅಂತ ಮಾಡಿ. ಸಬ್ಮಿಟ್ ಅಂತ ಮಾಡಿದ ನಂತರ ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮದು ಪಿನ್ ಕೋಡ್ ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು. ನಂತರ ಕೆಳಗಡೆ ಒಂದು ಕಾಲಮ್ ಎಂಟಿ ಇರುತ್ತೆ. ಅದು ಏನಂದರೆ ನಿಮ್ಮ ಜಿಮೇಲ್ನ ಹಾಕಬೇಕಾಗತ್ತೆ. ಅಲ್ಲಿ ಜಿಮೇಲ್ನ ಹಾಕಿ, ಇದು ಆಪ್ಷನಲ್ಲಿದು ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನೆಕ್ಸ್ಟು ಕೆಳಗಡೆ ಅಗ್ರಿನ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಕರೆಂಟ್ ಇನ್ಕಮ್ ಟೈಪ್ ಅಂತ ಕೇಳುತ್ತೆ. ನೀವು ಸ್ಯಾಲ್ರಿಡಾ, ಇಲ್ಲ ಸೆಲ್ಫ್ ಎಂಪ್ಲಾಯ್ಡಾ, ಇಲ್ಲ ಅನ್ಎಂಪ್ಲಾಯ್ಡಾ, ಇಲ್ಲ ಅದರ್ಸ ಅಂತ ಕೇಳುತ್ತೆ. ನಿಮ್ದು ಯಾವುದಿದೆ ಅದು ಕೊಡಿ. ಸ್ಯಾಲರಿ ಇದ್ದರೆ ಜಾಸ್ತಿ ಬರುತ್ತೆ ನಿಮಗೆ ಲೋನ್ಸು. ನಾನು ಸೆಲ್ಫ್ ಎಂಪ್ಲಾಯ್ಡ್ ಕೊಡ್ತಾಯಿದ್ದೀನಿ. ಇನ್ಕಮ್ಮು ಮಂತ್ಲಿ ಇನ್ಕಮ್ನ ಸೆಲೆಕ್ಟ್ ಮಾಡಿಕೊಂಡೆ. 20,000 ಆರ್ ಮೋರ್ ಅಂತ, ಜಾಸ್ತಿ ಅಂತ. ನಂತರ ನಿಮ್ಮ ಬ್ಯಾಂಕು, ನಿಮಗೆ ಯಾವ ಬ್ಯಾಂಕಿಗೆ ಲೋನು ಕ್ರೆಡಿಟ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಅಕೌಂಟ್ ನಂಬರ್ನ ನೀವು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ ನಂತರ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನಂತರ ನಿಮಗೆ 1 lakh ಬ್ರಾಂಚ್ ಪ್ರೋ ಅಂತ ಬರುತ್ತೆ. ಈ ಥರ ನೀವು 1 lakh ಬೇಕಾದ್ರೂ ಅಪ್ಲೈ ಮಾಡ್ಬೋದು ನೀವು. ಬಟ್ ಅಲ್ಲಿ ಸ್ಯಾಂಕ್ಷನ್ ಆಗೋದು ಎಷ್ಟು ಅಂತ ಹೇಳಕ್ಕೆ ಬರೋಲ್ಲ. ನಾನೀಗ 1 lakhಗೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನಾವು ಕೆಳಗಡೆ ನೋಡ್ಬೋದು ಚೆಕ್ ಎಲಿಜಿಬಿಲಿಟಿ, ನಮ್ಗೆ 1 ಲಕ್ಷ ಸಿಗುತ್ತಾ ಅಂತ. ಬಟ್ ಚೆಕ್ ಎಲಿಜಿಬಿಲಿಟಿ ಮಾಡಿದ ನಂತರ ಥ್ಯಾಂಕ್ ಯು ಅಂತ ಈ ಥರ ಬರುತ್ತೆ. ನಿಮಗೆ 3 hours ಕಾಯಬೇಕಾಗತ್ತೆ. ನಿಮಗೆ ಯಾವ ಕಂಪ್ನಿ ಲೋನ್ ಕೊಡುತ್ತೆ ಅದೆಲ್ಲ ನಿಮಗೆ ಪ್ರಪೋಸಲ್ ಕಳಿಸುತ್ತೆ. ಫೈನಲ್ ನಿಮಗೆ ಎಷ್ಟು ಲೋನ್ ಸಿಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸ್ನೇಹಿತರೆ, ನಾವು ಕಂಟಿನ್ಯೂ ಟು ಅಪ್ಲಿಕೇಶನ್ ಅಂತ ಕೊಟ್ಟರೆ ಈಗ ನೋಡಿ ನಮಗೆ 10,000 ರೂಪೀಸು ಸ್ಯಾಂಕ್ಷನ್ ಆಗಿದೆ. ನೀವು 5,000 ಬೇಕಾದ್ರೂ ತಗೋಬೋದು. ಕಮ್ಮಿ ಬೇಕು ಅಂದರೆ, ಇಲ್ಲ 10,000 ಬೇಕಿದ್ರೂ ತಗೋಬೋದು. ನಾನು 10,000 ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಸೆಲೆಕ್ಟ್ ದ ಲೋನ್ ಟರ್ಮ್ಸ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು 90 days ಒಳಗೆ ಕಟ್ತೀರಾ, 180 days ಒಳಗೆ ಕಟ್ತೀರಾ ಅಂತ ತೋರಿಸುತ್ತೆ. ಮತ್ತು ವಿತ್ ಇಂಟ್ರೆಸ್ಟ್ ಟೋಟಲ್ ಅಮೌಂಟ್ ಎಷ್ಟು ಕಟ್ಟಬೇಕು ಅದನ್ನು ಕೂಡ ತೋರಿಸುತ್ತೆ ನಿಮಗೆ.
ನೀವು ಯಾವ್ದು ನಿಮ್ಗೆ ಅನುಕೂಲ ಯಾವುದು ಇರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನೀಗ 180 ಡೇಸ್ನ ಚೂಸ್ ಮಾಡ್ಕೋತೀನಿ. ಅಲ್ಲಿ ನೀವು ಕೆಳಗಡೆ ಎಲ್ಲ ನೋಡ್ಕೋಬೇಕಾಗುತ್ತೆ, ಎಷ್ಟೆಷ್ಟು ನಿಮ್ಗೆ ಅಮೌಂಟು ಟ್ಯಾಕ್ಸಸ್ ಎಲ್ಲ ಬೀಳುತ್ತೆ ಅಂತ, GST ಮತ್ತು ನೀವು ಕಟ್ಟಬೇಕಾದ ಟೋಟಲ್ ಅಮೌಂಟು ಎಲ್ಲ ಕೂಡ ತೋರಿಸುತ್ತೆ ಸ್ನೇಹಿತರೆ. ಅಲ್ಲಿ ಡಿಸ್ಕೌಂಟ್ ಅಮೌಂಟ್ ಅಂತ ತೋರಿಸುತ್ತೆ, ಅಂದರೆ ನಿಮಗೆ 9000 ರುಪೀಸ್ ನಿಮಗೆ ಬರುತ್ತೆ. ಮತ್ತು ಫರ್ ಮಂತು ನೀವು EMIನ ಎಷ್ಟು ಕಟ್ಟಬೇಕಾಗತ್ತೆ, 6 ತಿಂಗಳು ಸೆಲೆಕ್ಟ್ ಮಾಡಿಕೊಂಡ್ರೆ 1917 ಅಷ್ಟು ಕಟ್ಟಬೇಕಾಗತ್ತೆ. ಪ್ರತಿ ತಿಂಗಳು ಯಾವ್ಯಾವ ಡೇಟಲ್ಲಿ ಕಟ್ಟಬೇಕು ಎಲ್ಲ ಸಮ್ಮರಿನೂ ಕೂಡ ತೋರಿಸುತ್ತೆ ನಿಮಗೆ. ನೆಕ್ಸ್ಟು ಕಂಟಿನ್ಯೂ ಅಂತ ಕೊಟ್ಟರೆ, ಈಗ ನಿಮಗೆ ಲೋನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದರೆ ಅಪ್ಲೈ ಅಂತ ಕೊಡಬೇಕಾಗುತ್ತೆ. ಅಪ್ಲೈ ಅಂತ ಕೊಟ್ಟರೆ ನೀವು ಯಾವ ಅಕೌಂಟ್ ನಂಬರನ್ನು ಟೈಪ್ ಮಾಡಿರ್ತೀರ ಆ ಅಕೌಂಟ್ ನಂಬರ್ನ ಕರೆಕ್ಟ್ ಇದೆ ಅಂತ ತೋರಿಸುತ್ತೆ. ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿತ್ತು ಅಂದರೆ ಅಪ್ಲೈ ಅಂತ ಕೊಡಿ. ಅಪ್ಲೈ ಅಂತ ಕೊಟ್ಟಾದ ನಂತರ ಕೆಳಗೆ ಕೆಲವು ಟರ್ಮ್ಸ್ ಇದೆ, ಅದನ್ನೆಲ್ಲ ಓದ್ಕೋಬೇಕಾಗತ್ತೆ. ನೀವು ತುಂಬ ದೊಡ್ಡದಿದೆ. ಓದ್ಕೊಂಡಿದ್ದ ನಂತರ ಕೆಳಗಡೆ ಅಲ್ಲಿ ಟಿಕ್ ಬಾಕ್ಸ್ ಇದೆ, ಐ ಅಗ್ರಿ ಅನ್ನೋದನ್ನ ಕ್ಲಿಕ್ ಮಾಡಿ, ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ವಿತಿನ್ 2 ಮಿನಿಟ್ಸ್ ಒಳಗೆ ನಿಮ್ಮ ಅಕೌಂಟ್ಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇದು ತೀರಾ ಎಮರ್ಜೆನ್ಸಿ ಇದ್ದರೆ ಮಾತ್ರ ಇದನ್ನು ಉಪಯೋಗ ಪಡ್ಕೊಳ್ಳಿ. ಎಮರ್ಜೆನ್ಸಿ ಇಲ್ಲ ಅಂದರೆ ಯಾರು ಕೂಡ ಆನ್ಲೈನಲ್ಲಿ ಲೋನ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಆನ್ಲೈನಲ್ಲಿ ನೀವು ಲೋನ್ ಅಪ್ಲೈ ಮಾಡ್ತೊಂಡ್ರೆ ಇಂಟ್ರೆಸ್ಟ್ ಆಫ್ ರೇಟಿಂಗು ಮತ್ತು ನಿಮ್ಮದು GST ಪ್ರೊಸೆಸಿಂಗ್ ಚಾರ್ಜಸ್ ಅಂತ ತುಂಬ ಕಾಸ್ಟು ಹೈ ಇರುತ್ತೆ ಸ್ನೇಹಿತರೆ. ಅದು ಇನ್ಕ್ಲೂಡ್ ಆಗೋದ್ರಿಂದ ನಿಮಗೆ ಟೋಟಲ್ಲು ಪ್ರೀಮಿಯಮ್ ಕೂಡ ಜಾಸ್ತಿ ಆಗುತ್ತೆ. ನಾನು ಇದನ್ನು ಯಾರಿಗೂ ಕೂಡ ರೆಕಮೆಂಡ್ ಮಾಡಲ್ಲ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.